ಹಲೋ ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಇವತ್ತು ಭೀಮ್ನ ಅಮಾವಾಸ್ಯೆ ಇರೋದ್ರಿಂದ ನಾನಿವತ್ತು ಭೀಮ್ನ ಅಮಾವಾಸ್ಯೆ ಹೇಗೆ ಮಾಡಿದೆ ಅಂತ ನಾನು ಈ ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಸಾರಿ, ಯಾಕೆಂದರೆ ನಾನು ತುಂಬ ದಿನದಿಂದ ವೀಡಿಯೋಸ್ ಮಾಡೋಕ್ಕಾಗಿಲ್ಲ. ಯಾಕಂದರೆ ಕೆಲವು ಕಾರಣಾಂತರಗಳಿಂದ ನಾನು ವೀಡಿಯೋ ಸ್ಟಾಪ್ ಮಾಡಿದ್ದೆ. ಸೊ ಇವತ್ತು ನಾನು ಈ ವ್ಲಾಗ್ ಹಾಕ್ತಾಯಿದ್ದೀನಿ. ಪ್ಲೀಸ್ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ನೀವು ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಿದ್ದೀರಾ ಅವ್ರಿಗೆಲ್ಲ ತುಂಬ ತುಂಬ ಥ್ಯಾಂಕ್ಸ್. ಇವತ್ತು ಬೆಳಗ್ಗೆನೇ ಎದ್ದು ಫಸ್ಟು ಪೂಜೆ ಮುಗಿಸ್ಬಿಡೋಣ ಅಂತ ಹೇಳಿ ನಾನು ಅಂದ್ಕೊಂಡೆ. ಸೊ ನನ್ನ ಹಸ್ಬೆಂಡು ಎಲ್ಲ ಹೆಲ್ಪ್ ಮಾಡಿದ್ರು. ಹೂವು ಎಲ್ಲ ಹಾಕಿ ಯಾವಾಗಲೂ ನಮ್ಮ ಮನೆಯಲ್ಲಿ ಅವರೇ ಪೂಜೆ ಮಾಡೋದು. ಏನು ಅಲಂಕಾರ ನಾವು ಮಾಡಿದ್ದೀವಿ ಇದೆಲ್ಲ ಫುಲ್ಲು ನನ್ನ ಹಸ್ಬೆಂಡೇ ಮಾಡೋದು. ನಾನು ಯಾವಾಗಲೂ ದೀಪ ಹಚ್ಚಿ ಪೂಜೆ ಮಾಡ್ತೀನಿ. ನೀವು ನೋಡ್ತಾ ಇರ್ಬೋದು, ಈ ಅಲಂಕಾರ ಫುಲ್ಲು ಅವರೇ ಮಾಡೋದು. ಯಾವಾಗ್ಲೂ ಒಂಥರ ನನಗೆ ನಮ್ಮ ಮನೇಲಿ ಮಂಡೇ ಮತ್ತು ಥರ್ಸ್ಡೇ ಈ ರೀತಿ ನಾವು ಪೂಜೆ ಮಾಡ್ತೀವಿ. ಅಪ್ಪುವರೆಗೂ ಕೂಡ ನಾವು ಯಾವಾಗಲೂ ದಿನನಿತ್ಯ ಪೂಜೆ ಮಾಡ್ತಾನೆ ಇರ್ತೀವಿ. ಸೊ ಇಬ್ಬರು ಪೂಜೆ ಮಾಡಿ ದೇವ್ರ ಹತ್ರ ನಿಂತ್ಕೊಂಡು ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡ್ವಿ. ಮತ್ತು ನಾನು ಅವ್ರ ಪಾದ ಪೂಜೆ ಮಾಡಬೇಕಾಗಿತ್ತಲ್ಲ, ಸೊ ಅದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಇವಾಗ ನಾನು ಪಾದ ಪೂಜೆ ಮಾಡ್ತಾಯಿದ್ದೀನಿ. ನನ್ನ ಹಸ್ಬೆಂಡ್ಗೆ ಇದಂದರೆ ತುಂಬ ಇಷ್ಟ. ಆ್ಯಕ್ಚುಲಿ ಪಾದ ಪೂಜೆ ಮಾಡಿಸ್ಕೊಳ್ಳೋದಂದರೆ ಇಷ್ಟ. ಸೊ ವರ್ಷಕ್ಕೊಂದ್ಸಲ ಅಂತಲ್ಲ, ನಾನು ಯಾವಾಗಲೂ ಹಬ್ಬ ಯಾವಾಗ ಆಗುತ್ತೆ ಪೂಜೆ ಮಾಡೋವಾಗ ಯೂಶ್ವಲಿ ಅವ್ರು ಇರಲ್ಲ. ಬೆಳಗ್ಗೆ ಒಂದು 10 o'clock ಹೊರಟೋಗ್ತಾರೆ ಅವರು ಬಿಸ್ನೆಸ್ಗೆ. ಸೊ ಹಾಗಾಗಿ ಅವ್ರು ಶಾಪ್ಗೆ ಹೋಗ್ತಾರೆ, ಅವರು ಸಿಗಲ್ಲ ಜಾಸ್ತಿ ನನಗೆ. ಹಾಗಾಗಿ ನಾನು ಯಾವಾಗಲೂ ಪೂಜೆ ಮಾಡಿದಾಗ ಅವ್ರು ಇದ್ದಾಗೆಲ್ಲ ನಾನು ಯಾವಾಗಲೂ ಆಶೀರ್ವಾದ ತೊಗೊತೀನಿ. ಅದು ನನಗೆ ಅಭ್ಯಾಸ. ಸೊ ಅವ್ರಿಗೂ ಒಂಥರ ಖುಷಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಭಕ್ತಿಯಿಂದ ಅವರು ನನಗೆ ಬ್ಲೆಸ್ ಮಾಡ್ತಾರೆ ಅಂತ. ನನಗಿದು ತುಂಬ ನಂಬಿಕೆ ಇದೆ. ನಾನು ಮದುವೆ ಆದಾಗ್ಲಿಂದನೂ ಕೂಡ ನಾನು ಈ ಭೀಮ ಅಮಾವಾಸ್ಯೆ ಮಾಡ್ಕೊತಾನೆ ಬಂದಿದ್ದೀನಿ. 1 ವರ್ಷವೂ ಕೂಡ ನಾನು ಮಿಸ್ ಮಾಡಿಲ್ಲ. ಸಂಸಾರದ ಸಾರಥಿ ಮುತ್ತಿನಂಥ ಹೆಂಡತಿ ಎಂದು ಮನೆಯ ಆರತಿ ಸಂಸಾರದ ಸಾರಥಿ ಮಡದಿಯ ಕಿರುನಗೆ ಮನಸ್ಸಿನ ಸಂಸಾರದ ಸಾರಥಿ. ಹೀಗೆ ಪೂಜೆ ಎಲ್ಲ ಆದಮೇಲೆ ಅಪ್ಪವ್ರ ಹತ್ರ ನಿಂತ್ಕೊಂಡು ಆಶೀರ್ವಾದ ತಗೊಂಡು ಹೀಗೆ ಸ್ವಲ್ಪ ಫನ್ನಿಯಾಗಿ ಮಾತಾಡ್ಕೊಂಡು ಆರಾಮಾಗಿ ನಿಂತ್ಕೊಂಡಿದ್ವಿ. ಆ್ಯಕ್ಚುಲಿ ಅವರು ಯಾವಾಗಲೂ ಸ್ವಲ್ಪ ಅರ್ಲಿಯಾಗಿ ಇರ್ತಾರೆ. ಬೇಗ ಎಲ್ಲ ಮನೆ ಕೆಲಸ ಎಲ್ಲ ಆಗಿದ ತಕ್ಷಣ ಅವ್ರು ಟಿಫನ್ ಮಾಡಿಕೊಂಡು ಹೊರಟ್ಬಿಡ್ತಾರೆ. ಇವತ್ತು ಭೀಮ್ನ ಅಮಾವಾಸ್ಯೆ ಅಂತ ಸ್ವಲ್ಪ ಲೇಟಾಗಿ ಹೋದರು. ಹಾಗಾಗಿ ಹೀಗೆ 1-2 ರೀಲ್ಸ್ ಮಾಡೋಣ ಅಂತ ಹೇಳಿದೆ. ಸರಿ ಆಯಿತು ಮಾಡೋಣ ಅಂತ ಹೇಳಿ 1-2 ರೀಲ್ಸ್ ಕೂಡ ಮಾಡಿದ್ವಿ. ಏನೋ ಸ್ವಲ್ಪ ಫನ್ನಿಯಾಗಿ ಮಾತಾಡ್ತಿದ್ರು, ಅದನ್ನು ಸ್ವಲ್ಪ ಹಂಗೆ ಶೂಟ್ ಮಾಡಿದ್ದೆ. ಅದನ್ನು ಕೂಡ ಅಪ್ಲೋಡ್ ಮಾಡೋಣ ಅಂತ ಮಾಡಿದ್ದೆ.